ದೇವರ ವಾಕ್ಯ ಜೀವದ ವಾಕ್ಯ. ಆದಿಕಾಂಡ 50 ವಾಕ್ಯ 22-26. ಜೋಸೇಫನು ಅವನ ತಂದೆಯ ಕುಟುಂಬದವರು ಈಜಿಪ್ಟಿನಲ್ಲಿ ವಾಸ ಮಾಡುತ್ತಾ ಬಂದರು. ಜೋಸೇಫನು 110 ವರ್ಷ ಬದುಕಿದ್ದನು. ಎಫ್ರಾಯಿಮನ ಮಕ್ಕಳ ಮೊಮ್ಮಕ್ಕಳನ್ನು ನೋಡಿದನು. ಮನಸ್ಸೆಯ ಮಗನಾದ ಮಾಕೀರನಿಗೂ ಮಕ್ಕಳು ಹುಟ್ಟಿದಾಗ ಜೋಸೇಫನು ಅವರನ್ನು ತನ್ನ ಮಡಲಿಗೆ ಬರಮಾಡಿಕೊಂಡನು. ಜೋಸೇಫನು ತನ್ನ ಅಣ್ಣ ತಮ್ಮಂದಿರಿಗೆ, ನನ್ನ ಮರಣಕಾಲವು ಸಮೀಪಿಸಿತು, ಆದರೆ ದೇವರು ನಿಶ್ಚಯವಾಗಿ ನಿಮ್ಮನ್ನು ಕಾಪಾಡಲು ಬರುವರು. ತಾವು ಅಬ್ರಹಾಮ್, ಈಸಾಕ್, ಯಾಕೋಬರಿಗೆ ಕೊಡುವುದಾಗಿ ವಾಗ್ದಾನ ಮಾಡಿರುವ ನಾಡಿಗೆ ನೀವು ಹೋಗಿ ಸೇರುವಂತೆ ಮಾಡುವರು ಎಂದು ಹೇಳಿದನು. ಇದು ಅಲ್ಲದೆ ಜೋಸೇಫನು ಆ ಇಸ್ರಾಯೇಲಿನ ಮಕ್ಕಳಿಗೆ, ದೇವರು ನಿಸ್ಸಂದೇಹವಾಗಿ ನಿಮ್ಮನ್ನು ಕಾಪಾಡಲು ಬರುವರು. ಆಗ ನೀವು ನನ್ನ ಶವವನ್ನು ನಿಮ್ಮ ಸಂಗಡ ಹೊತ್ತುಕೊಂಡು ಹೋಗಬೇಕು ಎಂದು ಹೇಳಿ, ಹಾಗೆಯೇ ಮಾಡುತ್ತೇನೆ ಎಂಬುದಾಗಿ ಅವರಿಂದ ಪ್ರಮಾಣ ಮಾಡಿಸಿದನು. ಜೋಸೇಫನು ಈಜಿಪ್ಟ್ ದೇಶದಲ್ಲಿ ತನ್ನ 110ನೆಯ ವರ್ಷದಲ್ಲಿ ಸತ್ತನು. ಅವನ ಶವಕ್ಕೆ ಸುಗಂಧ ದ್ರವ್ಯಗಳನ್ನು ಲೇಪಿಸಿ ಅದನ್ನು ಒಂದು ಪೆಟ್ಟಿಗೆಯಲ್ಲಿ ಇರಿಸಿದರು. ಆಮೇನ್, ಹಲ್ಲೆಲೂಯಾ. ದೇವರ ವಾಕ್ಯ ತಿಳಿಸುತ್ತದೆ, ಜೋಸೇಫನನ್ನು ಈಜಿಪ್ಟಿಗೆ ಮಾರಲ್ಪಟ್ಟಾಗ 17 ವರ್ಷದವನಾಗಿದ್ದನು. ಜೋಸೇಫನು ಈಜಿಪ್ಟಿಗೆ ಸರ್ವಾಧಿಕಾರಿಯಾದಾಗ 30 ವರ್ಷದವನಾಗಿದ್ದನು. ಜೋಸೇಫನು ಮರಣ ಹೊಂದಿದ್ದು 110ನೆಯ ವರ್ಷದಲ್ಲಿ. ದೇವರಿಗೆ ಸ್ತೋತ್ರವಾಗಲಿ. ಜೋಸೇಫನು 14 ವರ್ಷ ಹಲವು ವಿಧವಾಗಿ ಕಷ್ಟ, ಸಂಕಟ, ಅವಮಾನ, ಸೆರೆಮನೆ ವಾಸ ಅನುಭವಿಸಿದನು. ಜೋಸೇಫನು 14 ವರ್ಷ ಕಷ್ಟದಲ್ಲಿ ಬಿದ್ದಿದ್ದರೂ ದೇವರನ್ನು ಬಹಳವಾಗಿ ಪ್ರೀತಿ ಮಾಡುವ ಮಗನಾಗಿದ್ದನು. ಎಲ್ಲಿ ಕೂಡ ದೇವರನ್ನು ಬಿಟ್ಟುಕೊಡಲಿಲ್ಲ. ಸೈತಾನನು ಏನೇ ಶೋಧನೆ ಕೊಟ್ಟರೂ ಏನೊಂದು ಮಾತಾಡದೆ, ಗೊಣಗುಟ್ಟದೆ ಅವನಿಗೆ ಎದುರಾಗಿ ಬಂದ ಗೋಡೆಗಳನ್ನು ಕೆಡವಿ ಹಾಕಿದ. ಮುಂದೆ ಸಾಗಿದ. ಜೋಸೇಫನ ಸಂಗಡ ದೇವರಿದ್ದರು. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ದೇವರ ವಾಕ್ಯ ತಿಳಿಸುತ್ತದೆ, ದೇವರ ಆಶೀರ್ವಾದ ಭಾಗ್ಯದಾಯಕ, ಅದರಲ್ಲಿ ವ್ಯಸನವಿರುವುದಿಲ್ಲ. ಸ್ತೋತ್ರ ಅಪ್ಪ. ಈಜಿಪ್ಟಿಗೆ ಸರ್ವಾಧಿಕಾರಿಯಾಗಿ 80 ವರ್ಷ ಆಳಿದನು. ಹಲ್ಲೆಲೂಯಾ. ದೇವರ ಆಶೀರ್ವಾದ ನಮಗೆ ಲೆಕ್ಕ ಮಾಡುವುದಕ್ಕೆ ಆಗುವುದಿಲ್ಲ. ಹಲ್ಲೆಲೂಯಾ. ನಮ್ಮನ್ನು ನಡೆಸುವ ದೇವಾದಿದೇವನು ಸರ್ವಶಕ್ತನು ಅವರೇ. ಹಲ್ಲೆಲೂಯಾ. ರಾಜಾದಿರಾಜನು ನನ್ನ ದೇವನು, ಸರ್ವವಲ್ಲಭನು, ಪರಾಕ್ರಮಿಯಾದ ದೇವನು, ಆದಿಯೂ ಅಂತ್ಯವೂ ಅವರಾಗಿದ್ದಾರೆ. ಹಲ್ಲೆಲೂಯಾ. ಆಲ್ಫವೂ ಒಮೇಗವೂ ಅವರಾಗಿದ್ದಾರೆ. ಹಲ್ಲೆಲೂಯಾ. ಸ್ತೋತ್ರ ಅಪ್ಪ. ದೇವರು ನನ್ನ ಕುರುಬನಾಗಿರುವಾಗ ಕೊರತೆ ಇರುವುದಿಲ್ಲ. ಅವರು ನನ್ನನ್ನು ಹಸಿರುಗಾವಲಲ್ಲಿ ತಂಗಿಸುವರು. ದೇವರ ವಾಕ್ಯವನ್ನು ಅತ್ಯಾನಂದದಿ ಧ್ಯಾನಿಸುವಾಗ ನನ್ನನ್ನು ನದಿಯ ಬದಿಯಲ್ಲಿ ಬೆಳೆದಿರುವ ವೃಕ್ಷದಂತೆ ದೇವರ ಹಸ್ತ ನನ್ನನ್ನು ಜೋಸೇಫನಂತೆ ನಡೆಸುವುದು. ನಮಗೆ ಬರುವ ಹೋರಾಟ ಎಲ್ಲವನ್ನು ದಾಟುವಂತೆ ನನ್ನನ್ನು ಹೊತ್ತು ಸಾಗಿಸುವರು. ನಮ್ಮನ್ನು ಜಯದಲ್ಲಿ ಸಾಗಿಸುವ ದೇವರೊಂದಿಗೆ ಹೆಜ್ಜೆ ಇಡೋಣ. ಆಮೇನ್, ಹಲ್ಲೆಲೂಯಾ. ಕಣ್ಣುಗಳನ್ನು ಮುಚ್ಚಿ ಮರಣವನ್ನು ಗೆದ್ದ ಯೇಸು ಸ್ವಾಮಿಯನ್ನು ಧ್ಯಾನಿಸೋಣ. ಸ್ತೋತ್ರ ತಂದೆ, ಸ್ತೋತ್ರ ಯೇಸುವೆ. ತಲಂತಲಾಂತರದಲ್ಲೂ ನಮ್ಮ ವಾಸಸ್ಥಾನವು ನೀವೇ. ನಿಮಗೆ ಸ್ತೋತ್ರ. ಯುಗ ಯುಗಾಂತರಕ್ಕೂ ನೀವೇ ನಮ್ಮ ದೇವರು. ನಿಮಗೆ ಸ್ತೋತ್ರ. ಜೀವಮಾನವೆಲ್ಲ ನಿಮ್ಮಲ್ಲಿ ಉಲ್ಲಾಸಿಸಿ ಹರ್ಷಿಸುವೆವು. ಅಪ್ಪ ಸ್ತೋತ್ರ. ನಿಮ್ಮ ಪ್ರಸನ್ನತೆಗಾಗಿ ಸ್ತೋತ್ರ. ನಾವು ಕೈ ಹಾಕಿದ ಕೆಲಸವನ್ನು ಸಫಲಪಡಿಸುವ ದೇವನೇ ಸ್ತೋತ್ರ. ಜೋಸೇಫನನ್ನು ಘನವಾಗಿ ನಿಲ್ಲಿಸಿದ ದೇವಾ ಸ್ತೋತ್ರ. ಜೋಸೇಫನನ್ನು
20 ವರ್ಷ 30 ವರ್ಷ ಅಲ್ಲ ಸ್ವಾಮಿ, 80 ವರ್ಷ ಆಳುವ ಹಾಗೆ ಆಶೀರ್ವಾದ ಮಾಡಿದ ದೇವಾ ಸ್ತೋತ್ರ. ಶಾಂತಿ ಸಮಾಧಾನವಾಗಿ 80 ವರ್ಷ ಈಜಿಪ್ಟ್ ದೇಶಕ್ಕೆ ಸರ್ವಾಧಿಕಾರಿಯಾಗಿ ಆಶೀರ್ವಾದ ಮಾಡಿದ ದೇವಾ ಸ್ತೋತ್ರ. ಕೀರ್ತನೆ 11 ವಾಕ್ಯ 4. ಆತನ ಕಣ್ಣುಗಳು ಮಾನವರನ್ನು ನೋಡುತ್ತವೆ, ಆತನು ಅವರನ್ನು ಬಹು ಸೂಕ್ಷ್ಮವಾಗಿ ಪರಿಶೋಧಿಸುತ್ತಾನೆ. ಹಲ್ಲೇಲೂಯ. ಯೇಸುವೆ, ನಿಮ್ಮ ಕಣ್ಣುಗಳು ನನ್ನ ನೋಡುತ್ತದೆ. ಯೇಸುವೆ, ನಿಮ್ಮ ಕಣ್ಣುಗಳಿಗೆ ನಾನು ನೀತಿಯಾಗಿ ಕಾಣುವಂತೆ ಮಾಡು. ಪರಿಶುದ್ಧತೆಯಲ್ಲಿ ಇರುವಂತೆ ನನ್ನನ್ನು ನಿಮ್ಮ ಪರಿಶುದ್ಧ ರಕ್ತದ ಪರಿಶುದ್ಧತೆ ನೀಡು ಸ್ವಾಮಿ. ನಾನು ನನ್ನ ಕುಟುಂಬವು ದೇವರ ನೀತಿಯಲ್ಲಿ ಜೀವಿಸುವಂತೆ ನೀತಿರಾಜನ ರಕ್ತದಲ್ಲಿ ನೀತಿವಂತನಾಗಿ ಮಾಡು ಸ್ವಾಮಿ. ಪರಿಶುದ್ಧ ರಕ್ತದ ರಕ್ಷಣೆಯ ಶಾಶ್ವತ ಸೌಭಾಗ್ಯ ನೀಡು ದೇವ. ನಮಗಾಗಿ ಬೇಡುವ ಯೇಸುವಿನ ರಕ್ತದ ಆಶೀರ್ವಾದ ನೀಡು ಯೇಸುವೆ. ಯೇಸುವಿನ ರಕ್ತದ ಬಲ, ದೇವರ ವಾಕ್ಯದ ಬಲ ನಮ್ಮನ್ನು, ನಮ್ಮ ಸಂತಾನವನ್ನು, ನಮ್ಮ ಕುಟುಂಬವನ್ನು ಭಾಗ್ಯದಾಯಕ ಆಶೀರ್ವಾದದಲ್ಲಿ ಆಶೀರ್ವಾದ ಹೊಂದುವಂತೆ ಮಹಾಪ್ರಭಾವವುಳ್ಳ ಮಹಿಮೆಯಾದ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ. ಆಮೇನ್. ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಆಲ್ಮೈಟಿ ಗಾಡ್. ಥ್ಯಾಂಕ್ ಯು ಪವರ್ ಆಫ್ ಗಾಡ್. ಥ್ಯಾಂಕ್ ಯು ಫೈರ್ ಆಫ್ ಗಾಡ್.